ಕಾರ್ಯರೂಪಕವಾದಂಥ ಪ್ರಾರ್ಥನೆಯ ವಿಧಾನಗಳನ್ನು ತಿಳ್ಕೊಳ್ಳೋಣ. 7ನೇ ಪಾಠ, ಬನ್ನಿ ವೀಕ್ಷಣೆ ಮಾಡಿ. ಸಬ್ಬತ್ ಶಾಲೆ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆದರದ ಸ್ವಾಗತ. ದೇವರು 6 ವಾರಗಳು ನಮ್ಮನ್ನು ನಡೆಸಿ 7ನೇ ವಾರಕ್ಕೆ ಕರೆತಂದಿದ್ದಾನೆ. ಒಂದು ಸಣ್ಣ ಪ್ರಾರ್ಥನೆಯೊಂದಿಗೆ ಈ ದಿನದ ಪಾಠವನ್ನು ಶುರು ಮಾಡೋಣವೇ. ಪ್ರೀತಿ ಸಾಗರನೇ, ಸಂಪೂರ್ಣನೇ, ಕಾರಣಕರ್ತನೆ, ಈ ಪಾಠದ ಮೂಲಕ ನಮ್ಮ ಜೊತೆ ನೀನು ಮಾತನಾಡು. ಶಿಷ್ಯರು ಯಾವ ರೀತಿ ನಮಗೆ ತಿಳಿಸಿಕೊಡು ಎಂದು ನಿನ್ನ ಬಳಿ ಬಂದರೋ ಆ ರೀತಿಯಾಗಿ ನಾವು ಬಂದಿದ್ದೇವೆ. ನಮ್ಮ ಜೊತೆ ಮಾತನಾಡು. ನಮ್ಮ ಪ್ರಿಯ ವೀಕ್ಷಕರನ್ನು ಹೆಚ್ಚಿನ ರೀತಿಯಲ್ಲಿ ಆಶೀರ್ವದಿಸಿ ಈ ಕಾರ್ಯಕ್ರಮದ ಮೂಲಕ ನೀನೊಬ್ಬನೇ ಮಹಿಮೆ ಹೊಂದಬೇಕೆಂದು ಯೇಸು ಕ್ರಿಸ್ತನ ದಿವ್ಯನಾಮದಲ್ಲಿ ಆಶೀರ್ವಾದವನ್ನು ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ. ಆಮೆನ್. 7ನೇ ಪಾಠಕ್ಕೆ ಬಂದಿದ್ದೇವೆ, ಕಾರ್ಯರೂಪದ ಪ್ರಾರ್ಥನೆ. ಹಂಗಂದರೆ ಈಗ ಬಹಳಷ್ಟು ಜನರು ಈ ಪದವನ್ನು ಉಪಯೋಗಿಸ್ತಾರೆ. ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಮಾತಾಡ್ರಿ, ಅದು ತುಂಬ ಇಂಪ್ರಾಕ್ಟಿಕಲ್ ಆಗಿದೆ. ಆ ರೀತಿಯಾಗಿ ಅನ್ವಯಿಸೋಲ್ಲ ಪ್ರಾರ್ಥನೆಗೆ. ಆದರೆ ನಾವು ಅರ್ಥ ಮಾಡಿಕೊಳ್ಳಬೇಕು ಅನ್ನೋ ರೀತಿಯಲ್ಲಿ ಒಂದು ಶೀರ್ಷಿಕೆಯನ್ನು ಈ ರೀತಿ ತಯಾರಿ ಮಾಡಿದ್ದಾರೆ, ಪ್ರಾಕ್ಟಿಕಲ್ ಪ್ರೇಯರ್ ಎಂಬತಕ್ಕಂಥದ್ದಾಗಿ. ಬನ್ನಿ ನಮ್ಮ ಅತಿಥಿಗಳನ್ನು ಸ್ವಾಗತ ಮಾಡಿ ನಮ್ಮ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡೋಣ. ಬೋಧಕರಾಗಿರ್ತಕ್ಕಂಥ ಪ್ರಸನ್ನ ಕುಮಾರ್, ಬೋಧಕರಾಗಿರ್ತಕ್ಕಂಥ ಅಶೋಕ್ ಕುಮಾರ್ ಮತ್ತು ಬೋಧಕರಾಗಿರ್ತಕ್ಕಂಥ ಮುತ್ತು ಮ್ಯಾಥ್ಯೂ. ನಮಸ್ಕಾರ. ನಮಸ್ಕಾರ ಡೆನಿಸ್. ತುಂಬ ಸಂತೋಷ ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದು. ಸ್ಮರಣ ವಾಕ್ಯ, ಕೀರ್ತನೆಗಾರನು ಕೀರ್ತನೆಯಲ್ಲಿ 68:8. ದೇವರ ವಾಕ್ಯ ಈ ರೀತಿ ಹೇಳುತ್ತೆ, ಜನರೇ ಯಾವಾಗಲೂ ಆತನನ್ನೇ ನಂಬಿ ನಿಮ್ಮ ಹೃದಯವನ್ನು ಆತನ ಮುಂದೆ ಬಿಚ್ಚಿರಿ, ದೇವರು ನಮ್ಮ ಆಶ್ರಯವು. ಪ್ರಾರ್ಥನೆ ಒಂದು ತುಂಬ ವೈಯಕ್ತಿಕವಾಗಿರ್ತಕ್ಕಂಥ ಒಂದು ವಿಷಯ. ನಾನು ಒಂದು ರೀತಿ ಪ್ರಾರ್ಥನೆ ಮಾಡ್ತೀನಿ, ನೀವು ಒಂದು ರೀತಿ ಪ್ರಾರ್ಥನೆ ಮಾಡ್ತೀರಾ. ಆದರೆ ಇವತ್ತು ನಾವು ಕಲಿತಾ ಇರ್ತಕ್ಕಂಥದ್ದು ಕಾರ್ಯರೂಪಕ್ಕೆ ಬರ್ತಕ್ಕಂಥ ಪ್ರಾರ್ಥನೆಯ ರೀತಿ ನೀತಿಗಳು. ಓಕೆ, ಸೊ ಮುಂದುವರಿಸಿ ಪಾಸ್ಟ್ರೆ. ಪ್ರಾರ್ಥನೆ ಎಂಬತಕ್ಕಂಥದ್ದು ಹೇಗಿರಬೇಕು, ಎಷ್ಟು ಸಾರಿ ಮಾಡಬೇಕು, ಏನೇನು ಬಯಸ್ತೇವೆ, ಇದೆಲ್ಲವನ್ನು ಅಡಕವಾಗಿದೆ ಅದರಲ್ಲಿ. ನಾವು ನೋಡ್ತೇವೆ, ಪ್ರತಿಯೊಬ್ಬರು ಸಹ ಒಂದು ಅಭ್ಯಾಸ ಮಾಡ್ಕೊಂಡಿದ್ದಾರೆ. ಬೆಳಗ್ಗೆ ಎದ್ದ ತಕ್ಷಣ ಪ್ರಾರ್ಥನೆ ಮಾಡಬೇಕು, ಊಟ ಆಗಲಿಕ್ಕಿಂತ ಮುಂಚೆ ಪ್ರಾರ್ಥನೆ ಮಾಡಬೇಕು, ಮಲಗಲಿಕ್ಕಿಂತ ಮುಂಚೆ ಪ್ರಾರ್ಥನೆ ಮಾಡಬೇಕು. ಇದು ಒಂದು ಅಭ್ಯಾಸ, ಒಂದು ವಾಡಿಕೆ ಆಗ್ಬಿಟ್ಟಿದೆ. ಇದೊಂಥರ ರುಟೀನ್ ಅಂತಾರಲ್ಲ, ಯಥಾ ಪ್ರಕಾರ ಸಾಮಾನ್ಯವಾಗಿ ನಾವು ಅದನ್ನು ಅಭ್ಯಾಸ ಮಾಡಿಕೊಂಡು ಬಂದಿದ್ದೇವೆ. ಆದರೆ ಪ್ರಾರ್ಥನೆ ಎಂಬತಕ್ಕಂಥದ್ದು ಆ ರೀತಿಯಲ್ಲಿರಬಾರ್ದು. ಅದು ಒಂದು ಸಂಪರ್ಕವನ್ನು ಖಚಿತಪಡಿಸ್ಕೊಳ್ಬೇಕು. ಆ ಸಂಪರ್ಕ ಯಾರ ಜೊತೆಯಲ್ಲಿರಬೇಕೆಂಬುದಾಗಿ ಈಗಾಗಲೇ ಸಾಕಷ್ಟು ಸಾರಿ ಕಲ್ತ್ಕೊಂಡಿದ್ದೇವೆ. ಅದು ಸ್ವಾಮಿಯ ಜೊತೆಯಲ್ಲಿ. ಯಾಕೆಂದರೆ ಈ ದ್ರಾಕ್ಷಿಯ ಬಳ್ಳಿಗೂ ದ್ರಾಕ್ಷಿಗೂ ಒಂದು ಸಂಪರ್ಕ ಇದೆ, ಹೊಂದಾಣಿಕೆ ಇದೆ, ಒಡಂಬಡಿಕೆ ಇದೆ, ಒಪ್ಪಂದ ಇದೆ. ಆ ಒಡಂಬಡಿಕೆಯಲ್ಲಿ ಬಿಟ್ಬಿಟ್ಟಾಗ ಅದೇನಾಗ್ತದೆ ಅಂದರೆ ಒಣಗೋಗ್ತದೆ. ದೇವರ ಜೊತೆಯಲ್ಲಿ ನಾವು ಕಾರ್ಯಶೀಲರಾಗದೆ ನಿಜವಾಗ್ಲೂ ಆ ಪ್ರಾರ್ಥನೆಯಲ್ಲಿ ತೊಡಗದೇ ಇರುವಾಗ ನಾವು ಬಿದ್ದೋಗ್ತೇವೆ. ಶ್ರೀಮತಿ ವೈಟಮ್ನವರು ಒಂದು ಪುಸ್ತಕದಲ್ಲಿ ಹೇಳ್ತಾರೆ, ನೀವು ಬೆಳೆದು ಅಭಿವೃದ್ಧಿ ಆಗಬೇಕಾದ್ರೆ ಖಂಡಿತವಾಗಿಯೂ ಪ್ರಾರ್ಥನೆಯಲ್ಲಿ ನಿಮ್ಮನ್ನು ತೊಡಗಿಸ್ಕೊಳ್ಬೇಕು. ಮತ್ತು ಆ ಕೊಂಬೆಯಲ್ಲಿ, ಆ ದ್ರಾಕ್ಷಿ ಬಳ್ಳಿಯಲ್ಲಿ ನೀವು ಒಡನಾಟ ಇಟ್ಕೊಳ್ಬೇಕು. ಒಂದು ವೇಳೆ ಹಾಗಿಟ್ಟುಕೊಂಡ್ರೆ ನೀವು ಫಲಭರಿತರಾಗ್ತೇವೆ ಅಥವಾ ಬಲ ಹೊಂದುತ್ತೇವೆ ಎಂಬುದಾಗಿ. ಹಾಗಿರುವಲ್ಲಿ ಈ ರೀತಿಯಲ್ಲಿ ಮಾಡುವಾಗ ಪ್ರಾರ್ಥನೆಯ ಆಶೀರ್ವಾದವನ್ನು ಅನುಭವಿಸ್ತೇವೆ. ದೇವರು ನಮ್ಮನ್ನು ಪ್ರಾರ್ಥನೆಯನ್ನು ಕೇಳ್ತಾನೆ, ಸದುತ್ತರವನ್ನು ಕೊಡ್ತಾನೆ, ನಮ್ಮನ್ನು ಸರಿಯಾದ ರೀತಿಯಲ್ಲಿ ಹೋಗಲಿಕ್ಕೆ ಸಹಾಯ ಮಾಡ್ತಾನೆ ಎಂಬುದಾಗಿ ಈ ವಾರದಲ್ಲಿ ನಾವು ಇನ್ನೂ ಕೆಲವು ವ್ಯಕ್ತಿಗಳು ಹೇಗೆ ಪ್ರಾರ್ಥನೆಯಲ್ಲಿ ತಮ್ಮ ಜೀವಿತವನ್ನು ತೊಡಗಿಸಿಕೊಂಡ್ರು ಎಂಬುದನ್ನು ಕಲೀಲಿಕ್ಕೆ ಹೋಗ್ತೇವೆ. ಚಿಕ್ಕ ವಯಸ್ಸಿನಲ್ಲಿರಬೇಕಾದ್ರೆ ನಾನು ಪಾಸ್ಟರ್ ಅಶೋಕ್ ಅವರೇ, ತುಂಬ ಉದ್ದ ಪ್ರಾರ್ಥನೆ ಮಾಡಿದ್ರೆ ದೇವರು ಕೇಳ್ತಾನೆ, ತುಂಬ ಕಡಿಮೆ ಮಾಡಿದ್ರೆ ಪ್ರಾರ್ಥನೆ ಕೇಳೋದಿಲ್ಲ ಅನ್ನೋ ಭಾವನೆಗಳೆಲ್ಲ ಒಂದು ಕಾಲದಲ್ಲಿ ಇತ್ತು. ಆದರೆ ಭಾನುವಾರದ ಪಾಠದಲ್ಲಿ ಪ್ರಾರ್ಥನೆಯ ಒಂದು ವಿಷಯವನ್ನು ನಾವು ಕಲಿತಾ ಇದ್ದೀವಿ. ಅದು ಯಾವುದು ನೋಡಿ? ಈ ಭಾನುವಾರದ ಪಾಠದಲ್ಲಿ ನಾವು ಏಲಿಯನ ಬಗ್ಗೆ ನಾವು ಕಲಿತಾ ಇದ್ದೀವಿ. ಏಲಿಯನು ಬಿಕ್ಕಟ್ಟಿನಲ್ಲಿ, ಅಂದರೆ ಸಂಕಷ್ಟದಲ್ಲಿ ಪ್ರಾರ್ಥನೆ ಮಾಡ್ತಾನೆ. ಆ ಸಂಕಷ್ಟ ಏನು ಅಂದರೆ, ಏಲಿಯನ ಹಿನ್ನೆಲೆಯನ್ನು ನಾವು ನೋಡಬೇಕಾದ್ರೆ ಅವನು ಪ್ರವಾದಿಯಾಗಿ ಬಂದಾಗ ಬಹಳ ಕಠಿಣವಾದಂಥ ಪರಿಸ್ಥಿತಿ ಇತ್ತು. ಅಹಾಬನು ರಾಜನಾಗಿದ್ದ, ಅವನ ಹೆಂಡತಿಯಾದಂಥ ಯಜಬೇಳಲು ಅವನಿಗೆ ರಾಣಿಯಾಗಿದ್ಲು. ಆಕೆ ದೇಶದೆಲ್ಲೆಡೆ ವಿಗ್ರಹ ಆರಾಧನೆಯನ್ನು ತಂದಿದ್ಲು.
ಈಗ ಏಲಿಯನ ಪ್ರಾರ್ಥನೆಯ ಒಂದು ಸನ್ನಿವೇಶವನ್ನು 1 ಅರಸುಗಳು 18 ಮತ್ತು 19 ಹಿನ್ನೆಲೆಯಲ್ಲಿ ನಾವು ನೋಡುವಾಗ ಅವನ ಪ್ರಾರ್ಥನೆ ಬಹಳ ಕಷ್ಟಕರವಾದಂಥ ಪರಿಸ್ಥಿತಿಯಲ್ಲಿ ಪ್ರಾರ್ಥನೆ ಮಾಡ್ತಾನೆ. ಏನಂದರೆ ಈ ವಿಗ್ರಹಾರಾಧನೆಗೂ ದೇವರಿಗೂ ನಡೆಯುವಂಥ ಈ ಮಹಾ ಹೋರಾಟದಲ್ಲಿ ಅವನ ಪ್ರಾರ್ಥನೆ ಬಹಳ ಮುಖ್ಯ ಆಗುತ್ತೆ. ಯಾಕಂದರೆ ಅವನೇನು ಕೇಳ್ತಿದ್ದಾನೆ ದೇವರಿಗೆ, ಸ್ವಾಮಿ ಈ ಪ್ರಾರ್ಥನೆಯನ್ನು ಆಲಿಸಿ ನೀನು ಪರಲೋಕದಿಂದ ಬೆಂಕಿಯನ್ನು ಕಳಿಸ್ಕೊಟ್ರೆ ನೀನೇ ನಿಜವಾದಂಥ ದೇವರು. ಇದು ಇಟ್ಸ್ ಅನ್ ಎಮರ್ಜೆನ್ಸಿ ಪ್ರೇಯರ್ ಅಂತ ಹೇಳ್ತೀವಿ. ಅಂದರೆ ಈ ಪರಿಸ್ಥಿತಿಯಲ್ಲಿ ದೇವರು ಎಸ್ ಅಂತ ಕೊಟ್ಟರೆ ಆತನ ಅನುಪಸ್ಥಿತಿ ಅಥವಾ ಸ್ಥಿತಿಯನ್ನು ನಾವು ನೋಡಲಿಕ್ಕೆ ಸಾಧ್ಯ ಆಗುತ್ತೆ. ಈಗ ಏಲಿಯನು ಅಷ್ಟು ಬಲವಾಗಿ ಪ್ರಾರ್ಥನೆ ಮಾಡ್ತಾನೆ, ದೇವರ ಪ್ರಾರ್ಥನೆಯನ್ನು ಕೇಳ್ತಾನೆ. ಕೇಳಿದ ನಂತರ ನಾವು 19ನೇ ಅಧ್ಯಾಯದಲ್ಲಿ ನೋಡುವಾಗ ಏಲಿಯನು ಇನ್ನೊಂದು ಪ್ರಾರ್ಥನೆ ಮಾಡ್ತಾನೆ. ಏನಂತ, ಸ್ವಾಮಿ ನಾನು ಪ್ರಾಣ ತೆಗೆದುಬಿಡು ಅಂತ. ಅದಕ್ಕೆ ಉತ್ತರ ಕೊಡೋದಿಲ್ಲ. ಅಂದರೆ ಕೆಲವೊಂದು ಸಂದರ್ಭಗಳಲ್ಲಿ ನಮ್ಮ ಪ್ರಾರ್ಥನೆಗೆ ದೇವರು ಸರಿಯಾದ ಉತ್ತರವನ್ನು ಅತಿ ಶೀಘ್ರದಲ್ಲಿ ಕೊಡ್ತಾನೆ. ಉದಾಹರಣೆಗೆ ಏಲಿಯನ ಪ್ರಾರ್ಥನೆ ಕರ್ಮೇಲ್ ಬೆಟ್ಟದಲ್ಲಿ ದೇವರು ಉತ್ತರ ಕೊಟ್ಟ. ಆದರೆ ನಂತರ ಅವನು ಅರಣ್ಯಕ್ಕೆ ಓಡೋಗಿ ಬಚ್ಚಿಟ್ಕೊಂಡು 40 ದಿನ ಉಪವಾಸ ಇದ್ದು ಮತ್ತೆ 40 ದಿನ ದೇವರು ಅವನಿಗೆ ಊಟ ಕೊಡ್ತಾರೆ. ಊಟ ಕೊಟ್ಟ ಮೇಲೆ ಕೂಡ ಅವನೇನು ಮಾಡ್ತಾನೆ, ಸ್ವಾಮಿ ನನ್ನ ಪ್ರಾಣ ತೆಗೆದುಬಿಡು, ನಾನು ಆತ್ಮಹತ್ಯೆ ಮಾಡ್ಕೊಳ್ತೀನಿ ಅಂತಾನೆ. ದೇವರು ಅದಕ್ಕೆ ಉತ್ತರ ಕೊಡೋದಿಲ್ಲ. ಸೊ ಕೆಲವೊಂದು ಸಾರಿ ದೇವ್ರಿಗೆ ಗೊತ್ತು ಯಾವ ಸಮಯದಲ್ಲಿ ತಾನು ಉತ್ತರ ಕೊಡಬೇಕು, ಯಾವ ಸಮಯದಲ್ಲಿ ಮೌನವಾಗಿರಬೇಕು. ದೇವರ ಒಂದು ಹೌದು ಅಥವಾ ಇಲ್ಲ ಅನ್ನೋದು ಕೂಡ ಆತನ ಅಧಿಕಾರಕ್ಕೆ ಒಳಪಟ್ಟಿದ್ದು. ನಾವು ದೇವ್ರನ್ನ ಯಾವತ್ತೂ ಕೂಡ ಸ್ವಾಮಿ ಇದೇ ರೀತಿ ಮಾಡು ಅಂತ ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಏಲಿಯನ ಪ್ರಾರ್ಥನೆಯಲ್ಲಿ ನಾವು 2 ಮುಖ್ಯವಾದಂಥ ವಿಚಾರಗಳನ್ನು ಕಲಿತೇವೆ. ಪ್ರಾರ್ಥನೆ ಮಾಡುವುದು ನಮ್ಮ ಕರ್ತವ್ಯ, ಉತ್ತರ ಕೊಡುವುದು ಆತನ ಅಧಿಕಾರ. ಆತನು ಯಾವ ರೀತಿಯಾದರೂ ಉತ್ತರ ಕೊಡ್ಬೋದು. ಹೌದು ಅಂತ ಹೇಳ್ಬೋದು, ಇಲ್ಲ ಅಂತ ಹೇಳ್ಬೋದು, ಅಥವಾ ನಿಧಾನ ಮಾಡ್ಬೋದು, ಯಾವ ರೀತಿ ಆದರೂ ಇರ್ಬೋದು. ಆದರೆ ಪ್ರಾರ್ಥನೆ ಮೂಲಕ ನಾವು ಕೆಲವೊಂದು ಬಾರಿ ಈಗಿನ ಪ್ರಪಂಚದಲ್ಲಿ ನಾವು ನೋಡಬೇಕಾದ್ರೆ ಪ್ರಾರ್ಥನೆಯನ್ನು ಒಂದು ರೀತಿ ಬ್ಲ್ಯಾಕ್ ಮೇಲಾಗಿ ಉಪಯೋಗಿಸ್ತೀವಿ, ಅಸ್ತ್ರವಾಗಿ ಉಪಯೋಗಿಸಿ ದೇವ್ರನ್ನ ನಾವು ಒಲಿಸ್ಕೊಳ್ಬೇಕು. ಅದು ಕ್ರೈಸ್ತಿಯ ಪ್ರಾರ್ಥನೆಗೆ ಒಳಪಡೋದಿಲ್ಲ, ಹೊರಗಡೆ ಪ್ರಪಂಚಕ್ಕೆ ಒಳಪಡುತ್ತೇನೆ. ಆದರೆ ಕ್ರೈಸ್ತಿಯ ಪ್ರಾರ್ಥನೆ ಅನ್ನುವಂಥದ್ದು ಬೋಧಕರು ಹೇಳಿದ ರೀತಿಯಲ್ಲಿ ದೇವರ ಜೊತೆ ನಿರಂತರ ಸಂಪರ್ಕದಲ್ಲಿದ್ದಾಗ ಆತನ ಸಮಯಕ್ಕೆ ಅನುಕೂಲವಾಗಿ ಅದಕ್ಕೆ ಉತ್ತರವನ್ನು ಕೊಡ್ತಾನೆ ಮತ್ತು ಆ ಪ್ರಾರ್ಥನೆಗಳನ್ನು ನೆರವೇರಿಸ್ತಾನೆ ಅನ್ನೋದಕ್ಕೆ ಏಲಿಯನ ಜೀವನ ಮತ್ತು ಈ ಸನ್ನಿವೇಶಗಳು ಒಂದು ಉತ್ತಮ ಉದಾಹರಣೆಯನ್ನು ನಮಗೆ ತೋರಿಸ್ತದೆ. ಇಷ್ಟು ಸಂದರ್ಭಗಳಲ್ಲಿ ನಾವು ಒಂದು ಕಾರ್ ತೊಗೋಬೇಕು ಅಂತ ನಿರ್ಧಾರ ಮಾಡ್ತೀವಿ. ದೇವರೇ ನಿನ್ನ ಚಿತ್ತವಿದ್ದರೆ ನಾವು ಕಾರ್ ತೊಗೊಳ್ತೀವಿ. ಆ್ಯಕ್ಚುಲಿ ಶುರುವಾಗಿರ್ತಕ್ಕಂಥದ್ದು ನಮ್ಮ ಆಲೋಚನೆಗಳಲ್ಲಿ ದೇವರಿಗೆ ಅವರ ಚಿತ್ತ ಕೂಡ ನಮ್ಮ ಚಿತ್ತವಾಗಿ ಇರಬೇಕು ಅಂತ ಎಲ್ಲೋ ಒಂದು ಕಡೆ ಪ್ರಾರ್ಥನೆ ಮಾಡ್ತೀವಿ. ಆ ರೀತಿಯಾಗಿರ್ತಕ್ಕಂಥ ಒಂದು ಭಾವನೆಯಿಂದ ಹೊರಬರಬೇಕು ಎಂಬತಕ್ಕಂಥದ್ದೇ ಈ ಪಾಠದ ಒಂದು ಮುಖ್ಯವಾಗಿರ್ತಕ್ಕಂಥ ಪ್ರಾರ್ಥನೆ ಆಗಿದೆ. ಒಂದು ಸಣ್ಣ ವಿರಾಮ. ಮರಳಿ ಸ್ವಾಗತ. ಬನ್ನಿ ನಮ್ಮ ಚರ್ಚೆಯನ್ನು ಮುಂದುವರಿಸ್ಕೊಂಡು ಹೋಗೋಣ. ಸೋಮವಾರದ ಪಾಠಕ್ಕೆ ಬಂದಿದ್ದೇವೆ. ಎಲ್ಲರ ಜೀವನದಲ್ಲೂ ಒಂದು ಪ್ರಾರ್ಥನೆ ಇರ್ತದೆ, ಒಂದು ವಿಷಯ ಇರ್ತದೆ, ದೇವರು ಉತ್ತರ ಕೊಡದೇ ಇರತಕ್ಕಂಥ ಒಂದು ವಿಷಯ ಇರ್ತದೆ. ಸೊ ಪ್ರಾರ್ಥನೆಗಳು ಉತ್ತರ ಸಿಕ್ಕದೇ ಇರುವಾಗ ನಮ್ಮ ಪ್ರತಿಕ್ರಿಯೆ ಏನಾಗಿರಬೇಕು? ಸಾಧಾರಣವಾಗಿ ನಾವು ಪ್ರಾರ್ಥನೆಗೆ ಉತ್ತರ ಬರಲಿಲ್ಲವಾದರೆ ನಿರಾಶೆಗೆ ಒಳಗಾಗ್ತೇವೆ. ಕೆಲವೊಮ್ಮೆ ದೇವರಲ್ಲಿ ನಾವಿಟ್ಟಿರುವಂತಹ ನಂಬಿಕೆ ಎಲ್ಲೋ ಒಂದು ಕಡೆ ಕುಂದು ಹೋಗುವ ರೀತಿ ಆಗುತ್ತೆ. ಆದರೆ ಇಂದಿನ ಪಾಠದಲ್ಲಿ ನಾವೇನು ಕಲಿತೀವಿ ಎಂಬುದಾಗಿ ನಾವು ನೋಡುವಾಗ ಯೇಸು ಸ್ವಾಮಿಯವರೇ ಹೇಳಿದ್ದಾರೆ. ಮತ್ತಾಯನ ಸುವಾರ್ತೆ 7ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ, ಕೇಳಿರಿ ನಿಮಗೆ ಕೊಡಲ್ಪಡುವುದು. ಇದೇ ಸತ್ಯವೇದದಲ್ಲಿ ನಾವು ನೋಡುವಾಗ 1ನೇ ಯೋಹಾನ 5ನೇ ಅಧ್ಯಾಯ 14ನೇ ವಚನದಲ್ಲಿ ದೇವರ ವಾಕ್ಯ ಹೇಳುತ್ತೆ, ದೇವರ ಚಿತ್ತಕ್ಕನುಸಾರವಾಗಿ ನಾವೇನು ಕೇಳಿದ್ರೂ ಕೂಡ ಕೊಡಲ್ಪಡುತ್ತೆ ಎಂಬುದಾಗಿ. ಆದ್ದರಿಂದ ನಾವು ಪ್ರಾರ್ಥಿಸುವಾಗ ದೇವರ ಚಿತ್ತವನ್ನು ಹುಡುಕಬೇಕೇ ವಿನಃ ನಮ್ಮ ಚಿತ್ತವನ್ನು ನಾವು ಹುಡುಕಬಾರದು. ಬಹಳ ತಪ್ಪು. ನೋಡಿ, 1ನೇ ಸಮುವೇಲ 1ನೇ ಅಧ್ಯಾಯದಲ್ಲಿ ಹನ್ನಳಿಗೆ ಸಂತಾನವಿರೋದಿಲ್ಲ. ಆಕೆ ಬಂದು ದೇವರ ಬಳಿಯಲ್ಲಿ ಮೊರೆ ಇಟ್ಟು ಆಕೆ ಕಣ್ಣೀರಿನಿಂದ ಪ್ರಾರ್ಥನೆ ಮಾಡ್ತಾಳೆ, ಸ್ವಾಮಿ ಒಂದು ವೇಳೆ ನನಗೆ ಒಂದು ಗಂಡು ಮಗನನ್ನು ಕೊಟ್ಟರೆ ತಿರುಗಿ ಆ ಮಗನ ನಿನಗೆ ಸಮರ್ಪಿಸ್ತೇನಪ್ಪ ಎಂಬುದಾಗಿ ಆಕೆ ಗೋಳಾಡುವಾಗ ದೇವರು ಆಕೆಯ ಮೊರೆಯನ್ನು ಲಾಲಿಸಿ ಆಕೆಗೆ ಬೇಕಾದಂತಹ ಸಂತಾನ ಭಾಗ್ಯವನ್ನು ಕೊಡ್ತಾನೆ. ನಾವು ನೋಡುವಾಗ ಒಂದು ವೇಳೆ ವಿಳಂಬ ಆದ ಪಕ್ಷದಲ್ಲಿ ದೇವರ ಮತ್ತು ನಮ್ಮ ನಡುವಿನ ಸಂಬಂಧ ಇನ್ನೂ ಬಲವಾಗಬೇಕು, ಗಟ್ಟಿಯಾಗಬೇಕೇ ವಿನಃ ಯಾವುದೇ ಕಾರಣಕ್ಕೂ ಕೂಡ ಆ ಬಲ ಕುಂದಿ ಹೋಗಬಾರದು. ಅಷ್ಟೇ ಅಲ್ಲ, ನಾವು ನಮ್ಮ ಪ್ರಾರ್ಥನೆಗೆ ಉತ್ತರವನ್ನು ಕಂಡುಕೊಳ್ಳಬೇಕಾದ್ರೆ ಈ ಕೆಳಗಿನ ಅಂಶಗಳನ್ನು ನಾವು ಪಾಲಿಸಬೇಕಾಗತ್ತೆ. ಏನು ಆ ಅಂಶಗಳು ಎಂಬುದಾಗಿ ನಾವು ನೋಡುವಾಗ ನಮ್ಮ ಪ್ರಾರ್ಥನೆ ದೇವರ ಚಿತ್ತಕ್ಕೆ ಅನುಸಾರವಾಗಿ ಇದೆಯಾ ಎಂಬುದಾಗಿ ನಮ್ಮನ್ನು ನಾವೇ ಪ್ರಶ್ನಿಸಿಕೊಳ್ಳಬೇಕು, ಮೊದಲನೆಯದು. ಎರಡನೇದಾಗಿ ನಾವು ನೋಡುವಾಗ ನಮ್ಮ ಉದ್ದೇಶಗಳನ್ನು ನಾವು ಗಮನಿಸಬೇಕು. ಯಾವ ಉದ್ದೇಶದಿಂದ ನಾವು ಈ ಪ್ರಾರ್ಥನೆಯನ್ನು ಮಾಡ್ತಿದ್ದೇವೆ ಎಂಬುದನ್ನು ನಾವು ಗಮನಿಸಬೇಕು. ಮತ್ತು ಮೂರನೇದಾಗಿ ನಮ್ಮ ಜೀವನದಲ್ಲಿ ಯಾವುದಾದರೂ ಬಚ್ಚಿಟ್ಟಂತಹ ರಹಸ್ಯವಾದಂತಹ ಪಾಪಗಳು ಇವೆಯಾ ಎಂಬುದಾಗಿ ನಮ್ಮನ್ನು ನಾವೇ ಪ್ರಶ್ನಿಸಿಕೊಳ್ಳಬೇಕು. ವಾಕ್ಯದಲ್ಲಿ ನಾವು ನೆಲೆಗೊಂಡಿದ್ದೇವೋ ಇಲ್ಲವೋ ಎಂಬುದಾಗಿ ನಾವು ನಮ್ಮನ್ನು ನಾವೇ ಪ್ರಶ್ನಿಸಿಕೊಳ್ಳಬೇಕು. ಪ್ರಾರ್ಥಿಸುವಾಗ ನಂಬಿಕೆಯಿಂದ ಇರಬೇಕು. ನಮ್ಮ ಹೃದಯದ ಸ್ಥಿತಿಯನ್ನು ನಾವು ಗಮನಿಸಬೇಕು.
ಪಟ್ಟು ಹಿಡಿದು ನಾವು ಪ್ರಾರ್ಥನೆ ಮಾಡಬೇಕು. ಎಡೆಬಿಡದೆ ಪ್ರಾರ್ಥನೆ ಮಾಡ್ರಿ ಎಂಬುದಾಗಿ ಪೌಲನು ಹೇಳ್ತಾನಲ್ಲ, ಮೊದಲನೇ ಥೆಸಲೋನಿಕ 5ನೇ ಅಧ್ಯಾಯ 17-18 ವಾಕ್ಯಗಳಲ್ಲಿ. ಆ ರೀತಿ ಎಡೆಬಿಡದೆ ನಾವು ಪ್ರಾರ್ಥಿಸುವಂಥವರಾಗಿರಬೇಕು. ಅಷ್ಟೇ ಅಲ್ಲ, ಇತರರನ್ನು ನಾವು ಕ್ಷಮಿಸುವಂಥವರಾಗಿರಬೇಕು. ಅಷ್ಟೇ ಅಲ್ಲ, ನಮಗೆ ಯಾವುದು ಉತ್ತಮ ಎಂದು ದೇವರಿಗೆ ತಿಳಿದಿದೆ, ಆ ಉತ್ತಮವಾದದ್ದನ್ನೇ ದೇವರು ನನಗೆ ಕೊಡ್ತಿದ್ದಾನೆ ಎಂಬಂತಹ ವಿಶ್ವಾಸ, ನಂಬಿಕೆಯಿಂದ ನಮ್ಮ ಈ ಒಂದು ಕ್ರೈಸ್ತಿಯ ಯಾತ್ರೆನ ನಾವು ಮುಂದುವರಿಸಬೇಕಾಗಿ ಬರುತ್ತೆ. ಆದ್ದರಿಂದ ಈ ಅಂಶಗಳನ್ನು ನಾವು ಮನಸ್ಸಿನಲ್ಲಿ ಇಟ್ಟುಕೊಂಡು ನಾವೇನು ಮಾಡಬೇಕು, ದೇವರ ಚಿತ್ತಕ್ಕೆ ನಮ್ಮನ್ನು ನಾವು ಸಮರ್ಪಿಸಿಕೊಡುವಾಗ ದೇವರು ನಮ್ಮನ್ನು ಆಶ್ರಿತ ಮಾಡುವಂಥವನಾಗಿದ್ದಾನೆ. ಶಿಷ್ಯರು ಯೇಸು ಸ್ವಾಮಿಯ ಬಳಿಗೆ ಹೋಗಿ ನಮಗೆ ಪ್ರಾರ್ಥನೆಯನ್ನು ಮಾಡೋದನ್ನು ಕಲಿಸಿಕೊಡು ಅಂತ ಕೇಳಿದಾಗ ಯಾವ ರೀತಿ ಕಲಿಸ್ಕೊಟ್ರು? ಸಾಧಾರಣವಾಗಿ ಯೇಸು ಸ್ವಾಮಿಯ ಸಮಯದಲ್ಲಿ ಪ್ರಾರ್ಥನೆ ಎಂಬತಕ್ಕಂಥದ್ದು ಒಂದು ಪ್ರದರ್ಶನವಾಗಿತ್ತು. ಬುದ್ಧವಾದ ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಉದಾಹರಣೆ ನೋಡ್ತೇವಲ್ಲ, ಸ್ವಾಮಿನೇ ಒಂದು ದೃಷ್ಟಾಂತವನ್ನು ಕೊಡ್ತಾನೆ. ಒಬ್ಬ ಪರಿಸಾಯನು ಹೋಗಿ ದೊಡ್ಡದಾಗಿ ಪ್ರಾರ್ಥನೆ ಮಾಡ್ತಾನೆ, ಸುಂಕದವನು ಹೋಗಿ 2 ವಾಕ್ಯ ಹೇಳ್ತಾನೆ. ಸೊ ದೊಡ್ಡದಾಗಿ ಪ್ರದರ್ಶನ ಮಾಡಿ ನಾನು ಅನೇಕ ಪ್ರಾರ್ಥನೆಯನ್ನು ನಾನು ಮೆಮರೈಸ್ ಮಾಡಿಕೊಂಡು ಜ್ಞಾಪಕದಲ್ಲಿ ಇಟ್ಟುಕೊಂಡು ಅದನ್ನು ಕಂಠಪಾಠವಾಗಿ ಹೇಳುವಾಗ ಇದನ್ನು ದೇವರು ಕೇಳ್ತಾನೆ ಎಂಬುದಾಗಿ ಹೇಳುವಾಗ ಇವರು ನಿಜವಾಗ್ಲೂ ಹೇಗೆ ಪ್ರಾರ್ಥನೆ ಮಾಡಬೇಕು ಎಂಬುದಾಗಿ ಗೊತ್ತಿರಲಿಲ್ಲ. ತಮ್ಮಷ್ಟಕ್ಕೆ ತಾವೇ ಏನೋ ಹೇಳ್ಕೊಳ್ತಾ ಇದ್ರು. ಅದಕ್ಕೋಸ್ಕರ ಸ್ವಾಮಿ ಒಂದು ಮಾದರಿಯ ಪ್ರಾರ್ಥನೆಯನ್ನು ತಿಳಿಸ್ಕೊಡ್ತಾರೆ. ಹೀಗೆ ನೀವು ಮಾಡಿದ್ರೆ, ಇದನ್ನು ಅಭ್ಯಾಸ ಮಾಡಿಕೊಂಡ್ರೆ ನೀವು ದೇವರ ರಾಜ್ಯಕ್ಕೆ ನಿಮ್ಮ ಪ್ರಾರ್ಥನೆ ಮುಟ್ಟೋದರ ಜೊತೆಯಲ್ಲಿ ಹತ್ತಿರವಾಗ್ತಾರೆ ಎಂಬುದಾಗಿ. ಆ ಮಾದರಿಯ ಪ್ರಾರ್ಥನೆ ನಾವು ಲೂಕನ ಬರೆದ ಸುವಾರ್ತೆ 11:2-4 ಹಾಗೂ ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯ 5-15 ನೋಡ್ತೇವೆ. ಎಲ್ಲರಿಗೂ ತಿಳಿದಿರ್ತಕ್ಕಂಥದ್ದು ಇದನ್ನು ಪರಲೋಕದ ಪ್ರಾರ್ಥನೆ ಎಂಬುದಾಗಿ ಕರಿತೇವೆ. ಇದನ್ನು ನಾವು ವಿಭಾಗವಾಗಿ ಮಾಡುವಾಗ ಪರಲೋಕದಲ್ಲಿರುವ ನಮ್ಮ ತಂದೆಯೇ ಅಂದರೆ ನಾವು ದೇವರು ನಮ್ಮ ವೈಯಕ್ತಿಕವಾದ ತಂದೆ ಎಂಬುದಾಗಿ ಉದ್ದೇಶಿಸಿ ಮಾತಾಡ್ತೇವೆ. ಈಗ ಪರಲೋಕದಲ್ಲಿರುವ ನಮ್ಮ ತಂದೆ ಎಂಬುದಾಗಿ ಹೇಳುವ ಎಷ್ಟು ಬಿ ಪರ್ಸನಲ್ ಗಾಡ್, ವ್ಯಕ್ತಿಗತವಾಗಿ ನನಗೆ ಜನರಲೈಸ್ ಆಗಿ ಹೇಳ್ತಕ್ಕಂಥದ್ದಲ್ಲ. ಎರಡನೇದಾಗಿ ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಪಡಲಿ ಎಂಬುದಾಗಿ ಇರುವ ದೇವರ ಪರಿಶುದ್ಧತೆಯನ್ನು ನಾವು ಗೌರವಿಸಬೇಕು. ಆತನು ಇಡೀ ಲೋಕವನ್ನು ಸೃಷ್ಟಿ ಮಾಡಿದಂಥ ದೇವರು, ಪರಲೋಕದಲ್ಲಿ ದೇವದೂತರು ಸಹ ಆತನ ಸನ್ನಿಧಾನ ನಿಂತುಕೊಂಡು ಒಂದೇ ಒಂದು ವಾಕ್ಯವನ್ನು ಹೇಳ್ತಾ ಇರ್ತಾರೆ, ಅದು ಪರಿಶುದ್ಧನು 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 ಎಂಬುದಾಗಿ. ಮೂರನೇದಾಗಿ ನಿನ್ನ ರಾಜ್ಯವು ಬರಲಿ ಎಂಬುದಾಗಿ ಹೇಳುವಾಗ ದೇವರ ರಾಜ್ಯವು ಬೇಗನೆ ಬರುವುದಕ್ಕೆ ಪವಿತ್ರಾತ್ಮನನ್ನ ಸ್ವಾಮಿ ನಮಗೆ ಕಳಿಸಿಕೊಟ್ಟು ಈತನು ನಿಮ್ಮನ್ನು ಸಿದ್ಧ ಮಾಡ್ತಾನೆ ದೇವರ ರಾಜ್ಯಕ್ಕೆ ನಿಮ್ಮನ್ನು ಕರೆದುಕೊಂಡು ಹೋಗ್ಲಿಕ್ಕೆ ಎಂಬುದಾಗಿ. ನಾಲ್ಕನೇದಾಗಿ ನೋಡುವಾಗ ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ ಎಂಬುದಾಗಿ ಹೇಳುವಾಗ ಪ್ರಾರ್ಥನೆಯಲ್ಲಿ ನಮ್ಮನ್ನು ನಾವು ಒಪ್ಪಿಸಿಕೊಡಬೇಕು. ಸ್ವಾಮಿ, ನನ್ನ ಚಿತ್ತವಲ್ಲ ನಿನ್ನ ಚಿತ್ತ ನೆರವೇರಲಿ, ನನ್ನ ಅನಿಸಿಕೆ ಅಲ್ಲ ನಿನ್ನ ಅನಿಸಿಕೆ ಆಗಿರಲಿ, ನನ್ನ ಆಲೋಚನೆ ಅಲ್ಲ ನಿನ್ನ ಆಲೋಚನೆ ಎಂಬುದಾಗಿ ದೇವರಿಗೆ ಸಂಪೂರ್ಣವಾಗಿ ದೀನತೆಯಲ್ಲಿ ನಮ್ಮನ್ನು ಒಪ್ಪಿಸಿಕೊಟ್ಟು ಆತನನ್ನು ನಂಬಿಕೊಳ್ಬೇಕು. ಮುಂದೆ ನೋಡುವಾಗೆ ನಮ್ಮ ಅನುದಿನದ ಆಹಾರವನ್ನು ದಯಪಾಲಿಸು ಎಂಬುದಾಗಿ ಕೇಳುವಾಗ ಇದು ಆಹಾರ ಎಂಬುದಾಗಿ ಹೇಳುವಾಗ ಕೇವಲ ಶಾರೀರಿಕ ಆಹಾರ ಮಾತ್ರವಲ್ಲ, ಆಧ್ಯಾತ್ಮಿಕ ಆಹಾರವನ್ನು ಸಹ ಒಳಗೊಂಡಿದೆ. ಸ್ವಾಮಿ ನಮಗೆ ರೊಟ್ಟಿಯನ್ನು ನೀರನ್ನು ಕೊಡು ಅನ್ನೋದ್ರಲ್ಲ, ನಿನ್ನ ವಾಕ್ಯ ಎಂಬತಕ್ಕಂಥ ಆಹಾರ ನಮ್ಮನ್ನು ಶಾಶ್ವತವಾಗಿ ನಡೆಸಲಿ ಎಂಬುದಾಗಿ ಕೇಳ್ಕೊಳ್ಬೇಕು. ಮುಂದೆ ನೋಡ್ತೇವೆ, ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು ಎಂಬುದಾಗಿ ಹೇಳುವಾಗ ಇಲ್ಲಿ ಪಶ್ಚಾತ್ತಾಪ, ಕ್ಷಮಾಪಣೆ, ನಾವು ಇತರರನ್ನು ಕ್ಷಮಿಸಬೇಕು. ಹೇಗೆ ಕ್ಷಮಿಸಬೇಕು ಎಂಬತಕ್ಕಂಥ ದೀನ ಭಾವನೆ ನಮ್ಮಲ್ಲಿರಬೇಕು. ದೇವರು ನಮ್ಮ ತಪ್ಪುಗಳನ್ನು ಕ್ಷಮಿಸಿದ ಹಾಗೆ ನಾವು ಇತರರ ತಪ್ಪುಗಳನ್ನು ಕ್ಷಮಿಸುವವರಾಗಿರಬೇಕು. ಮುಂದೆ ನೋಡ್ತೇವೆ, ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ನಮ್ಮನ್ನು ತಪ್ಪಿಸು ಎಂಬುದಾಗಿ ಹೇಳುವಾಗ ಕೀರ್ತನೆಗಳು 91:1 ಹೇಳಿರುವ ಹಾಗೆ ಪರಾತ್ಪರನನ್ನು ಮೊರೆ ಹೊಕ್ಕಿರುವವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರ್ತಾನೆ ಎಂಬುದಾಗಿ. ಅಂದರೆ ನಮ್ಮ ಸುರಕ್ಷತೆ ಇರ್ತಕ್ಕಂಥದ್ದು, ನಮಗಿರ್ತಕ್ಕಂಥ ಕೋಟೆ ಬಂಡೆ ಇವೆಲ್ಲವೂ ದುಷ್ಟ ಲೋಕದಿಂದ ಬಿಡುಗಡೆ ಆಗ್ತಕ್ಕಂಥದ್ದು, ದುಷ್ಟರದಿಂದ ನಾವು ಬೇರೆ ಇರಬೇಕೆಂಬುದಾಗಿ. ಮತ್ತು ಕೊನೆಯದಾಗಿ, ಯಾಕೆಂದರೆ ರಾಜ್ಯವು ಬಲವು ಮಹಿಮೆಯು ಸದಾಕಾಲ ನಿನ್ನದೇ ಸ್ವಾಮಿ ಎಂಬುದಾಗಿ ಹೇಳುವಾಗ ಇದು ದೇವರು ನಮಗೆಲ್ಲವನ್ನು ಒದಗಿಸಿಕೊಡುತ್ತಾನೆ, ಆತನದೇ ಎಲ್ಲದು ಎಂಬುದಾಗಿ ನಾವು ಒಪ್ಪಿಕೊಳ್ಬೇಕು. ಯಾಕೆಂದರೆ 1ನೇ ಪೂರ್ವಕಾಲ ವೃತ್ತಾಂತ 29ನೇ ಅಧ್ಯಾಯದಲ್ಲಿ ದಾವೀದನ ಒಂದು ಪ್ರಾರ್ಥನೆ ಎಂಬುದಾಗಿ ಹೇಳ್ತಾನೆ, ಸ್ವಾಮಿ ನೀನು ಎಲ್ಲವನ್ನೂ ನೀನೇ ಕೊಟ್ಟಿದ್ದೀಯಾ,
ನೀನು ಕೊಟ್ಟದ್ದರಲ್ಲಿ ನಾನು ನಿನಗೆ ಕೊಡ್ತಾ ಇದ್ದೇವೆ ಎಂಬುದಾಗಿ. ಸೊ ರಾಜ್ಯವು ಬಲವು ಮಹಿಮೆಯು ಯಾವಾಗಲೂ ಆತನದೇ ಆಗಿದೆ. ಯಾಕೆಂದರೆ ಮಹಿಮೆ ಪ್ರಭಾವ ಸ್ತೋತ್ರ ಎಲ್ಲ ದೇವರಿಗೆ ಸಲ್ಲಿಸಬೇಕು ಹೊರತು ಮನುಷ್ಯರಿಗೆ ಯಾರಿಗೂ ನಾವು ಸಲ್ಲಿಸಬಾರ್ದು. ಈ ರೀತಿಯಾದ ಮಾದರಿಯ ಪ್ರಾರ್ಥನೆಯನ್ನು ಸ್ವಾಮಿ ಕೊಡುವಾಗ ಯಾವ ಪ್ರಾರ್ಥನೆ ಗೊತ್ತಿಲ್ಲದಿದ್ರೂ ಇದನ್ನು ಮಾಡುವಾಗ ನೀವು ಖಂಡಿತವಾಗಿಯೂ ಪ್ರಾರ್ಥನೆಯಲ್ಲಿ ತೊಡಗುವವರಾಗಿರ್ತೀರ. ಆಮೇನ್ ಆಮೇನ್. ಒಂದು ಸಣ್ಣ ವಿರಾಮವನ್ನು ತೆಗೆದುಕೊಳ್ಳೋಣ. ಒಂದು ಸಣ್ಣ ವಿರಾಮ. ಮರಳಿ ಸ್ವಾಗತ. ಬುಧವಾರದ ಪಾಠಕ್ಕೆ ಹೋಗೋಣ. ಪ್ರಾರ್ಥನೆಯಲ್ಲಿ ಕೆಲವು ಮುಖ್ಯವಾಗಿರ್ತಕ್ಕಂಥ ಅಂಶಗಳು ಅಡಗಿರಬೇಕು ಅಥವಾ ನಮಗೆ ಅದು ಗೊತ್ತಿರಬೇಕು. ಅದು ಯಾವುದು ಎಂಬತಕ್ಕಂಥದ್ದನ್ನು ನಾವು ಈಗ ಕಲಿಯೋಣ. ಪಾಸ್ಟರ್ ಅಶೋಕ್. ಸತ್ಯವೇದದಲ್ಲಿ ನಾವು ಅನೇಕ ವಿಧವಾದಂಥ ಪ್ರಾರ್ಥನೆಗಳನ್ನು, ಅನೇಕ ವ್ಯಕ್ತಿಗಳು ಮಾಡುವಂಥ ಪ್ರಾರ್ಥನೆಯನ್ನು ನೋಡಿದ್ದೇವೆ. ಸೊಲೊಮೋನನ ಪ್ರಾರ್ಥನೆ, ದಾನಿಯೇಲನ ಪ್ರಾರ್ಥನೆ, ಮತ್ತು ಈಗ ಇಂದಿನ ಸಂಚಿಕೆಯಲ್ಲಿ ಬೋಧಕರು ಹೇಳಿದ ರೀತಿಯಲ್ಲಿ ಪರಲೋಕದ ಪ್ರಾರ್ಥನೆ. ಈ ಎಲ್ಲದರಲ್ಲೂ ನಾವು ಕೆಲವೊಂದು ವಿಶೇಷವಾದ ಅಂಶಗಳನ್ನು ಗಮನಿಸ್ತೇವೆ. ಈಗ ನಾವು ದಾನಿಯೇಲನ ಪ್ರಾರ್ಥನೆಗೆ ಹೋಗುವಾಗ ದಾನಿಯೇಲನ ಗ್ರಂಥ 9ನೇ ಅಧ್ಯಾಯ 1ರಿಂದ 19 ವಚನಗಳವರೆಗೆ ಅವನು ಸುದೀರ್ಘವಾದಂಥ ಒಂದು ಪ್ರಾರ್ಥನೆಯನ್ನು ಮಾಡ್ತಾನೆ. ಆದರೆ ಆ ಪ್ರಾರ್ಥನೆ ಅಸ್ತವ್ಯಸ್ತವಾಗಿರದೆ ವ್ಯವಸ್ಥಿತವಾಗಿರ್ತದೆ ಪ್ರಾರ್ಥನೆ. ಕೆಲವೊಂದು ಬಾರಿ ಲೇಖಕರು ಬರೆಯೋ ರೀತಿಯಲ್ಲಿ ನಮ್ಮ ಪ್ರಾರ್ಥನೆ ಯಾವ ರೀತಿ ಇರ್ತದೆ ಅಂದರೆ ಶಾಪಿಂಗ್ ಲಿಸ್ಟ್ ಇದ್ದಂಗೆ ಇರ್ತದೆ. ಎಲ್ಲ ಬರೀ ಮನವಿಗಳೇ, ಎಲ್ಲ ನಾವು ದೇವ್ರನ್ನ ಬೇಡ್ಕೊಳ್ಳೋದೇ ಇರ್ತದೆ ಹೊರತು ದೇವರಿಗೆ ಕೊಡಬೇಕಾದದನ್ನು ಕೊಡೋದು ಪ್ರಾರ್ಥನೆಯಲ್ಲಿ ಬಹಳ ಮುಖ್ಯವಾದಂಥ ವಿಚಾರ. ಸೊ ಇವತ್ತು ನಾವು ಕೆಲವರು ಆ್ಯಕ್ಟ್ಸ್ ಮಾಡಲ್ ಆಫ್ ಪ್ರೇಯರ್ ಅಂತ ಹೇಳ್ತಾರೆ. ಈಗ ನಾವು ನೋಡುವಂಥದ್ದು ಮೊದಲನೇದಾಗಿ ದೇವರಿಗೆ ನಾವು ಪ್ರಾರ್ಥನೆ ಮಾಡುವಾಗ ಮೊದಲು ಆತನಿಗೆ ಸ್ತುತಿ ಮತ್ತು ಮಹಿಮೆಯನ್ನು ಸಲ್ಲಿಸಬೇಕು. ಯಾಕೆ ನಾವು ಸ್ತುತಿ ಮಹಿಮೆಯನ್ನು ಸಲ್ಲಿಸಬೇಕು ಅಂದರೆ ದೇವರು ಯಾರು ಅನ್ನೋದನ್ನು ನಾವು ಕಂಡುಹಿಡ್ಕೊಳ್ಬೇಕು. ನಾವು ಯಾಕೆ ದೇವರಿಗೆ ಸ್ತುತಿ ಸಲ್ಲಿಸ್ತೀವಿ ಅಂದರೆ ಆತನ ಏನು ಮಾಡ್ತಿದ್ದಾನೆ ಅಂತಲ್ಲ, ಆತನ ಯಾರು ಅನ್ನೋದಕ್ಕೆ ನಾವು ದೇವರಿಗೆ ಸ್ತುತಿ ಸಲ್ಲಿಸಬೇಕು. ಆತನನ್ನು ಸ್ತುತಿಸುವಾಗ ಯಾವ ರೀತಿ ಸ್ತುತಿಸಬೇಕು ಎಂಬುದಾಗಿ ದಾನಿಯೇಲನು ತನ್ನ ಪ್ರಾರ್ಥನೆ ಮೊದಲನೇ ಭಾಗದಲ್ಲಿ ದೇವರಿಗೆ ಸ್ತುತಿಯನ್ನು ಸಲ್ಲಿಸ್ತಾನೆ. ಪರಾತ್ಪರನಾದ ಯೆಹೋವನೇ, ದೇವರೇ ನೀನು ಇಷ್ಟು ಒಳ್ಳೆಯವನು ಎಂಬುದಾಗಿ ದೇವರನ್ನ ಮಹಿಮೆ ಪಡಿಸ್ತಾನೆ. ನಂತರ ನಾವು ನೋಡುವಂಥದ್ದು ನಮ್ಮ ಪಾಪಗಳ ಕುರಿತಾಗಿ ನಾವು ಕ್ಷಮಾಪಣೆಯನ್ನು ಕೇಳ್ಕೊಳ್ಬೇಕು. ನಮ್ಮ ತಪ್ಪುಗಳನ್ನು ನಾವು ಅರಿಕೆ ಮಾಡಿಕೊಳ್ಬೇಕು. ಈ ಯಾವಾಗ ಪ್ರಾರ್ಥನೆಯಲ್ಲಿ ಪಾಪ ಕ್ಷಮಾಪಣೆಯನ್ನು ನಾವು ಒಪ್ಕೊಳ್ಳದೇ ಇರ್ತೀವೋ ದೇವರು ನಮ್ಮ ಪ್ರಾರ್ಥನೆಯನ್ನು ಅಸಹ್ಯ ಎಂದೆಣಿಸ್ತಾನೆ. ಆ ಪ್ರಾರ್ಥನೆಯನ್ನು ಕೇಳೋದಿಲ್ಲ. ಕೆಲವೊಂದು ಬಾರಿ ನಮ್ಮ ಪ್ರಾರ್ಥನೆಗಳು ನಮ್ಮ ಸಭೆಯ ರೂಫ್ ಟಾಪ್ ದಾಟೋದಿಲ್ಲ ಅಂತ ಹೇಳ್ತೇವೆ. ಯಾಕಂದರೆ ನಮ್ಮ ಪ್ರಾರ್ಥನೆಯಲ್ಲಿ ಕ್ಷಮಾಪಣೆ ಇರೋದಿಲ್ಲ, ಬರೀ ಗರ್ವ ಇರ್ತದೆ. ನಮ್ಮ ಪ್ರಾರ್ಥನೆಯಲ್ಲಿ ಬರೀ ನಮ್ಮನ್ನು ನಾವು ಹೆಚ್ಚಿಸ್ಕೊಳ್ಳೋದಿರ್ತದೆ. ಸ್ವಾಮಿ ನಾವು ಈ ರೀತಿ ಇದ್ದೇವೆ, ನಾವು ಆ ರೀತಿ ಇದ್ದೇವೆ ಎಂಬುದಾಗಿ. ಸೊ ಪ್ರಾರ್ಥನೆಯಲ್ಲಿ ನಮ್ಮನ್ನು ನಾವು ತಗ್ಗಿಸ್ಕೊಳ್ಬೇಕು, ನಮ್ಮ ಪಾಪಗಳನ್ನು ಅರಿಕೆ ಮಾಡಿಕೊಳ್ಬೇಕು. ಮೂರನೇದಾಗಿ ನಾವು ನೋಡಬೇಕಾದ್ರೆ ಮೂರನೇ ಹಂತದಲ್ಲಿ ದೇವರಿಗೆ ನಾವು ಮನವಿಯನ್ನು ಸಲ್ಲಿಸಬೇಕು. ಆ ಮನವಿಯನ್ನು ಯಾವ ರೀತಿ ಸಲ್ಲಿಸಬೇಕು ಅಂದರೆ, ನಾವೊಂದು ಕಚೇರಿಗೆ ಹೋಗಿ ಒಂದು ಮನವಿಯನ್ನು ಸಲ್ಲಿಸುವಾಗ ಈ ಕಾರ್ಯವನ್ನು ಮಾಡೋದಕ್ಕೆ ನನ್ನ ಕೈಲಿ ಆಗೋದಿಲ್ಲ, ಆದ್ದರಿಂದ ನಿಮ್ಮ ಸಹಾಯ ಕೇಳ್ತಾ ಇದ್ದೇನೆ, ಆ ರೀತಿಯ ಮನವಿಯನ್ನು ನಾವು ದೇವರಿಗೆ ಸಲ್ಲಿಸಬೇಕಾಗ್ತದೆ. ಯಾಕಂದರೆ ನಮ್ಮ ಮನವಿ ಕೂಡ ನಮ್ಮ ವಿನಮ್ರತೆಯನ್ನು ತೋರಿಸ್ಬೇಕು, ನಮ್ಮ ವಿನಯವನ್ನು ತೋರಿಸ್ಬೇಕು. ಅದು ಬಿಟ್ಟು ನಾವು ಬಹಳ ಗರ್ವದಿಂದ ಅಹಂಕಾರದಿಂದ ಮನವಿಯನ್ನು ಸಲ್ಲಿಸ್ತೀವಿ ಕೆಲವೊಂದು ಟೈಮಲ್ಲಿ. ನಿಮಗಾದರೆ ಮಾಡಿ, ಇಲ್ಲಾಂದರೆ ಬಿಟ್ಬಿಡಿ. ಅದಲ್ಲ, ದೇವರ ಸನ್ನಿಧಾನದಲ್ಲಿ ನಾವು ಕೇಳುವಾಗ ನಮ್ಮ ಸಂಪೂರ್ಣ ಸ್ವಭಾವನ ಆತನಿಗೆ ಸಮರ್ಪಿಸಿ ನಾವು ದೇವರ ಸನ್ನಿಧಾನದಲ್ಲಿ ಮನವಿಯನ್ನು ಕೊಡಬೇಕಾಗ್ತದೆ. ನಂತರ ನಾವು ನೋಡುವಂಥದ್ದು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕು. ಈ 4 ಅಂಶಗಳನ್ನು ದಾನಿಯೇಲನ ಪ್ರಾರ್ಥನೆಯಲ್ಲಿ 9ನೇ ಅಧ್ಯಾಯ 1ರಿಂದ 19 ವಚನಗಳವರೆಗೆ ನಾವು ಈ ದಾನಿಯೇಲನ ಪ್ರಾರ್ಥನೆ, ಒಂದು ಸುದೀರ್ಘವಾದಂಥ ಪ್ರಾರ್ಥನೆಯನ್ನು ಆತನ ಅದರಲ್ಲಿ ಒಪ್ಕೊಳ್ತಾನೆ. ಸ್ವಾಮಿ, ನಿನ್ನನ್ನು ನಾವು ಬಿಟ್ಟು ದೂರ ಹೋಗಿದ್ದೇವೆ, ನಿನ್ನನ್ನು ನಾವು ಬಿಟ್ಟು ವಿಗ್ರಹ ಆರಾಧನೆ ಮಾಡಿದ್ದೇವೆ, ಎಲ್ಲವನ್ನು ಒಪ್ಕೊಳ್ತಾನೆ. ತನ್ನ ಜನಗಳು ಮಾಡಿದಂಥ ಪಾಪವನ್ನು ಕೂಡ ಆತನು ಒಪ್ಕೊಳ್ತಾನೆ. ಇವೆಲ್ಲವನ್ನು ಮಾಡಿದ್ರಿಂದ ದಾನಿಯೇಲನ ಪ್ರಾರ್ಥನೆ ಬಹಳ ಶ್ರೇಷ್ಠವಾದಂಥ ಪ್ರಾರ್ಥನೆ. ಈ ಪ್ರಾರ್ಥನೆಯಲ್ಲಿ ದೇವರಿಗೆ ಮಹಿಮೆ ಮತ್ತು ಪಾಪ ಕ್ಷಮಾಪಣೆಗೆ ಬೇಕಾದಂಥ ವಿನಮ್ರತವಾದಂಥ ಒಂದು ಮನಸ್ಸು ಮತ್ತು ದೇವರಿಗೆ ಮನವಿಯನ್ನು ಸಲ್ಲಿಸುವಂಥ ಒಂದು ವಿಧಾನ ಮತ್ತು ದೇವರನ್ನ ಕೃತಜ್ಞತಾ ಸ್ತುತಿಯನ್ನು ಸಲ್ಲಿಸುವಂಥ ವಿಧಾನವನ್ನು ದಾನಿಯೇಲನ ಪ್ರಾರ್ಥನೆಯಲ್ಲಿ ನಾವು ನೋಡ್ತೇವೆ. ಪ್ರಾರ್ಥನೆ ಎಂಬತಕ್ಕಂಥದ್ದು ಎಷ್ಟು ಮುಖ್ಯವಾಗಿರ್ತಕ್ಕಂಥ ಒಂದು ವಿಷಯ ಎಂಬತಕ್ಕಂಥದ್ದನ್ನು ನೀವು ತಿಳಿಸ್ಕೊಟ್ರಿ ಪಾಸ್ಟರ್ ಅಶೋಕ್. ಈಗ ಎಷ್ಟೋ ಸಂದರ್ಭಗಳಲ್ಲಿ ಇದನ್ನು ನಾವು ಎಷ್ಟು ಲಘುವಾಗಿ ತೆಗೆದುಕೊಳ್ತೀವಿ ಅಂತ ಹೇಳಿದ್ರೆ, ಇಷ್ಟೆಲ್ಲ ವಿಷಯಗಳು ಅಡಗಿದೆ ಎಂಬತಕ್ಕಂಥದ್ದು ಈ ಪಾಠ ನಮಗೆ ತಿಳಿಸ್ತಾ ಇದೆ. ಈಗ ಪ್ರಶ್ನೆಗಳ ಕಡೆ ಹೋಗೋಣ. ಪ್ರಾರ್ಥನೆಗಳಿಗೆ ಬರುವಂಥ ಪ್ರಶ್ನೆಗಳು, ಅದ್ರ ಬಗ್ಗೆ ಮಾಹಿತಿಯನ್ನು ಕೊಡಿ ಪಾಸ್ಟರ್ ಮುತ್ತು ಮ್ಯಾಥ್ಯೂ. ಇಲ್ಲಿ ನಮಗೆ 5 ಮುಖ್ಯವಾದಂತಹ ಪ್ರಶ್ನೆಗಳು ಮತ್ತು ಉತ್ತರಗಳು ಕೊಡಲ್ಪಟ್ಟಿವೆ. ಮೊದಲನೇ ಪ್ರಶ್ನೆ ಏನಪ್ಪ ಅಂತಂದರೆ, ದೇವರಿಗೆ ಎಲ್ಲ ಕೂಡ ತಿಳಿದಿದೆ, ಆದರೂ ನಾನು ಯಾಕೆ ಪ್ರಾರ್ಥನೆ ಮಾಡಬೇಕು? ನನ್ನ ಕಷ್ಟ, ನನ್ನ ಸಂಕಟ, ನನ್ನ ನೋವು, ನನ್ನ ರೋಗ ಆತನಿಗೆ ಗೊತ್ತಲ್ಲ, ನನ್ನ ಗುಣ ಮಾಡ್ಬೋದಲ್ಲ. ನಮ್ಮೆಲ್ಲರ ಫ್ಯಾಮಿಲಿಯಲ್ಲೂ ಒಬ್ಬ ಇರ್ತಾನೆ, ಅವ ಈ ಪ್ರಶ್ನೆ ಕೇಳ್ತಾನೆ. ನನಗೂ ಕೇಳಿದ್ದೆ, ನಮ್ಮ ಫ್ಯಾಮಿಲಿಯಲ್ಲಿ ಒಬ್ಬ, ದೇವ್ರಿಗೆಲ್ಲ ಗೊತ್ತಿಲ್ಲಪ್ಪ, ಯಾಕಪ್ಪ ಪ್ರಾರ್ಥನೆ ಮಾಡಬೇಕು ಅಂತ. ಹೇಳಿ ನೋಡಿ, ಆ ಪ್ರಶ್ನೆಗೆ ಉತ್ತರ ಬಹಳ ಸೊಗಸಾಗಿ ಇಲ್ಲಿ ಲೇಖಕರು ತಿಳಿಸ್ತಾರೆ. ಮೊದಲನೇದಾಗಿ ಸ್ಟೆಪ್ಸ್ ಟು ಕ್ರೈಸ್ಟ್ ಎಂಬಂತಹ ಪುಸ್ತಕದಲ್ಲಿ E.G. ವೈಟಮನ್ ಅವರು 93ನೇ ಪುಟದಲ್ಲಿ ಈ ರೀತಿ ಹೇಳ್ತಾರೆ. ಏನಪ್ಪಾ ಅಂತಂದ್ರೆ,
ಪ್ರಾರ್ಥನೆ ಎಂಬುದು ದೇವರನ್ನು ನಮ್ಮ ಬಳಿಗೆ ಬರುವಂತೆ ಮಾಡೋದಿಲ್ಲ, ಬದಲಾಗಿ ನಮ್ಮನ್ನೇ ದೇವರ ಬಳಿಗೆ ಕೊಂಡೊಯ್ಯುವಂತಹ ಒಂದು ಅದ್ಭುತವಾದಂತಹ ಒಂದು ಬ್ರಿಡ್ಜ್ ಏನಪ್ಪ ಅಂತಂದರೆ ಪ್ರಾರ್ಥನೆ. ಆದ್ದರಿಂದ ಪ್ರಾರ್ಥಿಸುವಂಥವರಾಗಿರಬೇಕು. ಯಾಕೆ ನಾವು ಪ್ರಾರ್ಥನೆ ಮಾಡಬೇಕು, ದೇವರಿಗೆ ತಿಳಿದಿದ್ರೂ ಕೂಡ ಯಾಕೆ ನಾವು ಪ್ರಾರ್ಥನೆ ಮಾಡಬೇಕು ಎಂಬುದಾಗಿ ನಾವು ನೋಡುವಾಗ, ನಾವು ಈ ಜೀವನದ ಪಯಣದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ನಮ್ಮ ವಿಶ್ವಾಸ ಕುಂದಿ ಹೋಗದ ರೀತಿ ಮಾಡುತ್ತೆ. ಅಷ್ಟೇ ಅಲ್ಲ, ದೇವರೇ ನೀನೇ ಸರ್ವಕ್ಕೂ ಕೂಡ ಸಾರ್ವಭೌಮನು, ನಿನ್ನಿಂದ ಮಾತ್ರ ಇದು ಸಾಧ್ಯ ಎಂಬುದಾಗಿ ನಾವು ದೇವರಿಗೆ ತೋರಿಸಿಕೊಟ್ಟಂತಾಗುತ್ತೆ. ಅಷ್ಟೇ ಅಲ್ಲ, ನಾವು ಬಲಹೀನರು, ದೇವರು ಬಲಿಷ್ಠನು ಎಂಬುದಾಗಿ ನಾವು ಒಪ್ಪಿಕೊಂಡಂತೆ ಆಗುತ್ತೆ. ಆದ್ದರಿಂದ ನಾವು ಪ್ರಾರ್ಥಿಸುವಂಥವರಾಗಿರಬೇಕು. ಆಗ ತಾನೇ ದೇವರು ನಮ್ಮನ್ನು ಆಶೀರ್ವಾದ ಮಾಡುವಂಥನಾಗಿದ್ದಾನೆ. ಎರಡನೇದಾಗಿ ನಾವು ನೋಡುವಾಗ, ಎಲ್ಲವೂ ಕೂಡ ಸರಿ ಇರುವಾಗ ನಾನು ಯಾಕೆ ಪ್ರಾರ್ಥನೆ ಮಾಡಬೇಕು? ಎಲ್ಲ ಚೆನ್ನಾಗಿದೆ, ನನಗೆ ತಿಂಗಳು ಸಂಬಳ ಬರ್ತಿದೆ, ಊಟ ಸರಿಯಾಗಿದೆ, ನನ್ನ ಜೀವನ, ನನ್ನ ಆರೋಗ್ಯ, ನನ್ನ ಕುಟುಂಬ ಎಲ್ಲ ಚೆನ್ನಾಗಿದೆ, ಆದರೂ ನಾನು ಯಾಕೆ ಪ್ರಾರ್ಥನೆ ಮಾಡಬೇಕು ಎಂಬುದಾಗಿ ಕೆಲವರು ಪ್ರಶ್ನಿಸುವುದುಂಟು. ಆ ಪ್ರಶ್ನೆಗೆ ಉತ್ತರವನ್ನು ನಾವು ನೋಡೋದಾದರೆ, ನಾವು ಒಂದು ವೇಳೆ ಪ್ರಾರ್ಥಿಸಲಿಲ್ಲ ಅಂತಂದರೆ ನಾವು ಗರ್ವಕ್ಕೆ ಒಳಗಾಗ್ತೇವೆ. ನಮಗೆಲ್ಲ ಕೂಡ ಚೆನ್ನಾಗಿದೆ ನಾವು ಎಂಬುದಾಗಿ ನಾವು ಗರ್ವಿಷ್ಠರಾಗಿ ನಾವು ತಯಾರಾಗಲಿಕ್ಕೆ ಪ್ರಾರಂಭ ಮಾಡ್ತೇವೆ. ಆದ್ದರಿಂದ ನಾವು ಪ್ರಾರ್ಥಿಸುವಂಥವ್ರು ಆಗಿರಬೇಕು. ನೋಡಿ, ಪರಲೋಕದಲ್ಲಿರುವಂತಹ ದೇವದೂತರು ಕೂಡ ದೇವರನ್ನು ಏನು ಮಾಡ್ತಾರಪ್ಪ ಅಂತಂದರೆ, ಪ್ರತಿನಿತ್ಯ ಪರಿಶುದ್ಧನು ಎಂಬುದಾಗಿ ದೇವರಿಗೆ ಅವರು ಸಂಪೂರ್ಣವಾಗಿ ಸಮರ್ಪಿಸಿ ಕೊಡ್ತಾರೆ. ಅದೇ ರೀತಿ ದೇವದೂತರೇ ಆ ರೀತಿ ಮಾಡುವಾಗ ಮಾನವ ಮಾತ್ರದಂತಹ ನಾವು ಇನ್ನೆಷ್ಟರ ಮಟ್ಟಿಗೆ ಪ್ರಾರ್ಥನೆ ಮಾಡಬೇಕು, ಇನ್ನೆಷ್ಟರ ಮಟ್ಟಿಗೆ ದೇವರ ಮೇಲೆ ಆತುಕೊಳ್ಳಬೇಕು ಎಂಬುದನ್ನು ಒಮ್ಮೆ ನಮ್ಮನ್ನು ನಾವೇ ಪ್ರಶ್ನಿಸಿಕೊಳ್ಳಬೇಕು. ಮೂರನೇ ಪ್ರಶ್ನೆ ಏನು ಎಂಬುದಾಗಿ ನಾವು ನೋಡುವಾಗ, ಪ್ರಾರ್ಥನೆಯಲ್ಲಿ ವಿಶ್ವಾಸದ ಒಂದು ಪಾತ್ರ. ಇಲ್ಲಿ ಇಬ್ರಿಯರಿಗೆ ಬರೆದಂತಹ ಪತ್ರಿಕೆ 11ನೇ ಅಧ್ಯಾಯ 6ನೇ ವಾಕ್ಯ ಸ್ಪಷ್ಟವಾಗಿ ಹೇಳುತ್ತೆ, ವಿಶ್ವಾಸವಿಲ್ಲದೆ, ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವಂಥದ್ದು ಅಸಾಧ್ಯ ಎಂಬುದಾಗಿ. ಆದ್ದರಿಂದ ಪ್ರಾರ್ಥನೆಯಲ್ಲಿ ವಿಶ್ವಾಸ ಎಂಬುದು ಬಹಳ ಬಹಳ ಪ್ರಾಮುಖ್ಯ. ಪ್ರಾರ್ಥಿಸುವಾಗ ನನ್ನ ದೇವರು ಪ್ರಾರ್ಥನೆಯನ್ನು ಕೇಳ್ತಾನೆ, ನನ್ನ ಪ್ರಾರ್ಥನೆಗೆ ಉತ್ತರ ಕೊಡ್ತಾನೆ ಎಂಬಂತಹ ನಂಬಿಕೆಯಲ್ಲಿ ನಾವು ಪ್ರಾರ್ಥನೆ ಮಾಡಬೇಕಾಗಿದೆ. ಮಾರ್ಕನ ಸುವಾರ್ತೆ 11ನೇ ಅಧ್ಯಾಯ 24ನೇ ವಾಕ್ಯ ಈ ರೀತಿ ಹೇಳುತ್ತೆ, ಆದ ಕಾರಣ ನೀವು ಪ್ರಾರ್ಥನೆ ಮಾಡಿ ಏನೇನು ಬೇಡಿಕೊಳ್ಳುತ್ತೀರೋ ಅದನ್ನೆಲ್ಲ ಹೊಂದಿದ್ದೇವೆಂದು ನಂಬಿರಿ, ಅದು ನಿಮಗೆ ಸಿಕ್ಕುವುದೆಂದು ನಿಮಗೆ ಹೇಳುತ್ತೇನೆ. ನಾವು ಪ್ರಾರ್ಥನೆ ಮಾಡುವಾಗ ದೇವರು ನನಗೆ ಕೊಡ್ತಾನೆ ಎಂಬಂತಹ ನಂಬಿಕೆ, ವಿಶ್ವಾಸದಿಂದ ನಾವು ಪ್ರಾರ್ಥನೆ ಮಾಡಬೇಕು. ಅಷ್ಟೇ ಅಲ್ಲ, ಎಲ್ಲಿ ನಾನು ಪ್ರಾರ್ಥನೆ ಮಾಡಬೇಕು, ಯಾರ ಜೊತೆ ನಾನು ಪ್ರಾರ್ಥನೆ ಮಾಡಬೇಕು ಎಂಬುದಾಗಿ ನಾವು ನೋಡುವಾಗ, ಕುಟುಂಬದ ಜೊತೆಗೆ, ಸಣ್ಣ ಸಣ್ಣ ಗುಂಪುಗಳಲ್ಲಿ, ದೇವರ ಆಲಯದಲ್ಲಿ, ದೇವರ ಮಂದಿರದಲ್ಲಿ ನಾವು ಸೇರಿ ಪ್ರಾರ್ಥಿಸುವಂಥವರಾಗಿರಬೇಕು, ದೊಡ್ಡ ದೊಡ್ಡ ಗುಂಪುಗಳಲ್ಲಿ. ಅಷ್ಟೇ ಅಲ್ಲ, ನಾನು ಯಾವ ರೀತಿ ಕೇಳಬೇಕು, ನಾನು ದೇವರ ಹತ್ರ ಮಾತನಾಡಬೇಕು ಅಂತಂದರೆ ಪ್ರಾರ್ಥನೆ ಮಾಡಬೇಕು. ದೇವರು ನನ್ನೊಟ್ಟಿಗೆ ಯಾವ ರೀತಿ ಮಾತನಾಡ್ತಾನೆ ಎಂಬುದಾಗಿ ನಾವು ನೋಡುವಾಗ, ಪವಿತ್ರಾತ್ಮ ದೇವರು ವಾಕ್ಯದ ಮುಖಾಂತರ ನಮ್ಮೊಟ್ಟಿಗೆ ಮಾತನಾಡುವಂಥವರಾಗಿದ್ದಾರೆ. ಆದ್ದರಿಂದ ನಾವು ಪ್ರಾರ್ಥನೆಯನ್ನು ಕಟ್ಟುನಿಟ್ಟಾಗಿ ಎಡಬಿಡದೆ ಮಾಡುವಾಗ ದೇವರು ನಮ್ಮನ್ನು ಮೆಚ್ಚುವಂಥವನಾಗಿದ್ದಾನೆ. ನಮ್ಮೂರಿಗೆ ಒಂದು ಲಾಸ್ಟ್ ಬಸ್ ಇತ್ತಂತೆ. ಆ ಲಾಸ್ಟ್ ಬಸ್ ಮಿಸ್ ಮಾಡ್ಕೊಂಬಿಟ್ರೆ ಇನ್ನು ತಿರ್ಗಾ ಊರಿಗೆ ಹೋಗೋಕ್ಕಾಗಲ್ವಂತೆ. ಆ ರೀತಿ ದೇವರಿಗೂ ನಮಗೂ ಇರತಕ್ಕಂಥ ಕೊನೆಯ ಸಂಪರ್ಕ ಈ ಪ್ರಾರ್ಥನೆ. ಏದೇನು ತೋಟದಲ್ಲಿ ಮುಖಾಮುಖಿಯಾಗಿರ್ತಕ್ಕಂಥ ಸಂಬಂಧವನ್ನು ಕಳ್ಕೊಂಡ್ಬಿಟ್ವಿ. ಈ ಪ್ರಾರ್ಥನೆ ಎಂಬತಕ್ಕಂಥ ಈ ಒಂದು ಆಶೀರ್ವಾದವನ್ನು ಸರಿಯಾಗಿ ಉಪಯೋಗಿಸ್ಕೊಳ್ಳೋಣ. ದೇವರು ಹೇಳಿದ್ದಾನೆ, ಕೇಳಿರಿ ಕೊಡಲ್ಪಡುವುದು ಎಂದು. ಬರೀ ನಾವು ಕೇಳಬೇಕು. ದೇವರು ನಿಮ್ಮೂರನ್ನು ಆಶೀರ್ವದಿಸಲಿ.